ಎಷ್ಟದ ಕಾಯಿ ಒಂದು 20 ಬೇಕಾ 30 ರೂಪಾಯಿ ಈಗ ಇಲ್ಲಿ ಬಂದ್ ತೋರ್ಸತ್ ಇಲ್ವಾ ಯಾವ ಚೆನ್ನಾಗಿ ತೋರ್ಸ್ತಾ ವೇಟ್ಲೆಸ್ ಅವ ವೇಟ್ ಅವ ಯಾವ ತಗೋಬೇಕು ಕೊಬ್ಬರಿ ದಪ್ಪ ಬರ್ತದೆ ಅಷ್ಟೇ ನೀರ್ ಕರೆಕ್ಟಾಗಿ ಕೊಬ್ಬರಿ ದಪ್ಪ ಆಗುತ್ತೆ ಆ ಏನ ಇದು ವೇಟ್ಲೆಸ್ ಕಡಿಮೆ ಇದ್ರೆ ಕೊಬ್ಬರಿ ದಪ್ಪ ಇರುತ್ತೆ ಏನ್ ಕೆಟ್ಟೋಗಂಗಿಲ್ಲ ಎಷ್ಟು ದಿವಸ ಇರ್ತಾವ ವೇಟ್ ಇಲ್ಲ ಅದು ನಮ್ದು ಅದೇ ತೋರ್ಸ್ಬಾ ನೋಡ್ ಬರಪ್ಪ ನಂದ ಅಂಗಡಿ ನೋಡ್ ಬರೋ ನೀನು ಎಲ್ಲ ನೋಡ್ ಬರೋ ಯಾಕೆ ತಗೋಬೇಕು ಗೊತ್ತಾಗವ ನಾನೇನ್ ಅರ್ಥ ಆಯ್ತಾ ವೇಟ್ಲೆಸ್ ಇರೋದು ಕೊಬ್ಬರಿ ಬರ್ತೈತೆ ನೀರ್ ಕರಗಿದ್ರೆ ಅವ್ರ ಕೊಬ್ಬರಿ ದಪ್ಪ ಮಜಾ ಇದ್ರೆ ಹೆಂಗ್ ಬರ್ತೈತೆ ನೀರು ಕೊಬ್ಬರಿ ತಗೊಳ್ಳಿಗೆ ಲಾಸ್ಟ್ ರೇಟ್ ಗೇಟ್ ಇರಲ್ಲ ಹೋಲ್ಸೇಲ್ ಅಂಗಡಿ ಇದೆ 5 ರೂಪಾಯಿ ಕೊಡ್ತೀನಿ ನೋಡ್ ಒಂದ್ ಕಾಯಿ 5 ರೂಪಾಯಿ ಒಂದು ಕಾಯಿ 5 ರೂಪಾಯಿ 5 ರೂಪಾಯಿ 5 5 50 ಇಲ್ಲ 0 ಇಡ್ಬೇಕು ಅದರಿಂದ 5 ಇಂದ 0 ಇಡ್ಬೇಕು ಇಲ್ಲ 5 5 30 ರೂಪಾಯಿ ಕಡಿಮೆ ಇಲ್ಲ ಅಲ್ಲಿ ಕೂಡ 5 ರೂಪಾಯಿ ಹೋಲ್ಸೇಲ್ ಅಂದ್ರೆ 5 ರೂಪಾಯಿ ರೇಟ್ ತಗೊಂಡೋಣ ನಾವು ಒಂದೇ ಸಲ 100 200 ತಗೊಂಡ್ ಹೋಗ್ತೀವಿ ನಾ ಒಂದೇ ಸರಿ 200 ತಗೊಂಡ್ಬೇಕಂದಿದ್ದೀನಿ ಕೊಡವಲ್ಲ ತಾತ ನೋಡೋಣ ನಮ್ಗೊಂದ್ 100 200 ತಗೊಂತೀವಿ 100 ಇಲ್ಲಾಂದ್ರೆ 200 ಅಣ್ಣ 5 ರೂಪಾಯಿ ಮಾಡಿ ಒಂದ್ 40 ಹಾಕ್ಬಿಡು ಆಮೇಲೆ ಮಾಡು ಬರೋ 5 ಅಣ್ಣ 20 ರೂಪಾಯಿ ಕೊಡು 20 ರೂಪಾಯಿ ಮಾಡ್ಕೊಂಡ್ರೆ ಅಣ್ಣ 20 ರೂಪಾಯಿ ಮಾಡೋಣ ಮತ್ತೆ 15 16 ಹಾಕ್ತಾರಲ್ಲ ಅಲ್ಲಿ 20 ನೋಡ್ರಿ ನಿಂತಲ್ಲಿ ಚಲೋ ಅಂತ क्या चिंता देखो थोड़ा बोले तो जिस पर आज भरा हूँ पहले तुम उनको पेपर करो पहले 30 ರೂಪಾಯಿ 29 ಎಂಟಣೆ ಕೂಡ ಇಲ್ಲ 2 ರೂಪಾಯಿ ಮೇಲೆ ವ್ಯಾಪಾರ ಇಟ್ಟಿರೋದು ಅದೇ 2 ರೂಪಾಯಿ ಬೇಕಾದ್ರೆ ಎಲ್ಲ ಕಡೆ ನೋಡು ಎಲ್ಲ ಏನ್ 100 ಬೇಕೇನೋ ಅಣ್ಣ 50 ಕೆಜಿ ಮಟನ್ ಎಷ್ಟು ಬೇಕು 50 ಕೆಜಿ ಮಟನ್ಗೆ ಇಲ್ಲ ಅವ್ರು ಕೇಳಿ ಇವರು ಗೊಬ್ಬರ ಸೇರಿರಲ್ಲ ಅವ್ರ ಹೇಳ್ಕೊಳ್ ಕೆಲ್ಸ ಒಂದ್ 40 ಕಾಯ್ದಿ ಒಂದ್ ಕೊಬ್ಬರಿ ಅಲ್ಲ ಅದಕ್ಕೆ ಇದಕ್ಕೆ ಹೊಡಿತಾರೆ ಅದೇ ಒಂದ್ ರೇಟ್ ಹೇಳ್ಬಿಟ್ರೆ ಓದ್ತೀನಿ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಅದೇ ಮತ್ತೆ ಒಂದ್ ರೇಟ್ ಕೊಟ್ಬಿಡು ಮತ್ತೆ ನಮ್ಗೆ ತಗೊಂಡೋಗಿ ರೇಟ್ ಇಲ್ಲ 30 ರೂಪಾಯಿ ಲಾಸ್ಟ್ ಕಡಿಮೆ ಸದಾ ಲಾಸ್ಟ್ 20 15 ರೂಪಾಯಿ ನಂಗೆ ನೋಡಿ ಎಲ್ಲ ಇದೆ ಒಂದ್ 15,000 ತಗೊಂತೀನಿ ಅವ್ರು 20 ರೂಪಾಯಿ 20 ರೂಪಾಯಿಲಿಂದ ನೀವು ಒಂದು 2,000 ಉಳಿಸ್ಕೊಂಡು ಹೋರಿ ಲಾಭ ಬರ್ತೈತಿ ನಿಮ್ಗೆ 20 ರೂಪಾಯಿ 15,000 ತಗೊಂತೀನಿ 15,000 ಹೆಂಗದ ಲಾಸ್ಟ್ ಅವೆಲ್ಲ ಬೇಡ ಕೊಡೋದ್ ರೇಟ್ ಇನ್ನೊಂದು ಇದು ನೋಡ್ತೀನಿ ಬಾ 20 ರೂಪಾಯಿ ತಗೊಂತೀನಿ 20 ರೂಪಾಯಿ ನಂಗ ನಾನ್ ತಗೊಂತೀನಿ 15,000 ಕಾಯ್ತು 20 ರೂಪಾಯಿ ನಂಗ 30 ರೂಪಾಯಿ 20 ರೂಪಾಯಿ ಬಂದ್ರೆ ಕೊಟ್ಬಿಡ್ತೀವಿ ನಾ ಗಾಡಿ ನೋಡ್ಕೊಂಬರೋ ನೋಡ 27 ಎಲ್ಲ ಲೆಕ್ಕ ತಗೊಂಡು ಅದೇ ತಾತ ಹೋದ್ಮೇಲೆ ಹೇಳ್ತೀರಾ 20 ರೂಪಾಯಿ 27 ಲೆಕ್ಕದಾಗ ಬಂದ 27 ಮೇಲೆ ಬಂದ ಬಾಡಿಗೆ ಖರ್ಚು ಮತ್ತೆ ಮೆಣಸಿನ್ಕಾಯಿ ಕೇಳ್ಬರಮ್ಮ ಹೇಳಿ ಕೇಳ್ಕೊಂಬರ್ರಿ ಕಾಯಿ ಬಿಡ ಮೆಣಸಿನ್ಕಾಯಿ ಕೇಳಪ್ಪ ಹಂಗೆ ಲಾಸ್ಟ್ ಕೊಡೋ ರೇಟ್ ಹೇಳ್ಬಿಡ್ತಾರೆ ಲಾಸ್ಟ್ ಅವ್ರು ಹೋದ್ರು ನಮ್ಗೆ ನಾವು ಅವ್ರು ಹೋದ್ರಿ 30 ಬೇಕು 40 29 1 ರೂಪಾಯಿ ಮೇಲೆ 20 ರೂಪಾಯಿ ಆಗ್ತದೆ ಇನ್ನು 9 ರೂಪಾಯಿ ಬಿಟ್ಬಿಡು ಚೀಲ ತಗೊಂಡ್ ಹೆಂಗನ್ನಿರ್ಲಿ ಹೋಗಿರ್ಲಿ ಈಗಿರ್ಲಿ ಹೆಂಗನ್ನಿರ್ಲಿ ಕಾಯಿ ಹೋಗಿರ್ತಾವ ಒಂದೊಂದು ಮತ್ತೆ ಇದ್ರಾಗ ಒಂದ್ 4-5 ದಿನ ಹೋಗ್ತಾವ ಹೋಗ್ತಾವ ಇಲ್ಲಿ ವೇಟ್ ನೋಡೋದು ಹೋಗ್ಕಾಯ್ ಬೇಕಾ ನಿಮ್ಗೆ ಹೋಗಿದ್ದ ಲಾಸ್ಟ್ ಹೇಳ್ದ ಕೊಡೋ ರೇಟ್ ಹೋಗಿತ್ತು 10 ರೂಪಾಯಿ ಒಂದು ಹಾಕ್ತಿ ನೋಡು ಗಾಡಿ ಇವು ಹಾಕಪ್ಪ ಹೋಗಿದ್ದಿರ್ಲಿ ಅಂತ ಹೇಳಿ ಹೋಗಿದ್ದು ಇದ್ರಾಗ ಇರ್ತಾವಲ್ಲ ನೀನು ಗ್ಯಾರಂಟಿ ಕೊಡ್ತಿರಲ್ಲ ನಮ್ಗೆ ಗ್ಯಾರಂಟಿ ಕೊಡ್ತಾ ಹೊಡೆದು ಕೊಬ್ಬರಿ ಮಾಡಿ ಕೊಡ್ತೀವಿ ಮತ್ತೆ ಮಾಡಿ ಕೊಟ್ಟು ಬಿಡು ಹಂಗಾದ್ರೆ 20 ರೂಪಾಯಿ ಓಡಪ್ಪ ನಮ್ಗೆಲ್ಲ 29 ಲಾಸ್ಟ್ ರೇಟ್ 20 ರೂಪಾಯಿ ನಂಗೆ ಹಾಕತ್ತೆ ಅಂದ್ರೆ ಇಲ್ಲ ಹೊಡೆದ್ ಕೊಡ್ತಾ ಕಾಯಿ ಕ್ಲೀನ್ ನೋಡ್ಕೊಂಡ್ ಬರೋದು ಎಲ್ಲ ನೋಡ್ಕೊಂಡ್ ಬರೋದು ಇದು ಎಲ್ಲಾರ ನಿಂತಲ್ಲೇ ದುಡ್ದು ಅಂತಾರ ಕರೆಕ್ಟ್ ಆಯ್ತು ನಮ್ ರೇಟ್ ಹೇಳಿ ರೇಟ್ ಇಲ್ಲ 40 ರೂಪಾಯಿ ಬೇರೆ ಕಡೆ ಇದು ಕೇಳ್ಕೊಂಬರೋ ಇದು ಔಷಧ ಮಾಡ್ಬಾರ್ದು ಎಲ್ಲ ಕೇಳಿ ವಿಚಾರಿಸ್ತಾರೆ ನಿಂತಲ್ಲೇ ಕೇಳ್ತಿ ಅವ್ರು ಇರ್ತಲ್ಲಿ ಹಾಕಪ್ಪ ಒಂದ್ 20 ರೂಪಾಯಿ ಮಾಡಿ ಹಾಕಿದ್ರೆ ಒಳ್ಳೇದಂತ ಏನ್ ಮಾತ
ಅದು ಹೂವನವಲ್ಲ ಅನ್ನೋಲ್ಲ ತಾತ. 20,000 ತಗೊಂತ ನಾನು ಹೇಳ್ತದೇನೆ, ನೀನ್ 20 ಕಾಯಿ 20,000 ತಗೊಂತೀನಿ. ಹಾಗೆ 40 ಕಾಯಿ ಬೇಕಪ್ಪ, 20,000 ಕಾಯಿ ಬೇಡ, 20 ರೂಪಾಯಿ ನಾನು ತಗೊಂತೀನಿ. ಒಂದ್ ನಿಮಿಷ. ಸರಿ ತಾತ ಬರ್ತೀವಿ ಮತ್ತೆ ಇನ್ನೇನ್ ನೀನ್ ಕೊಡಂಗಿಲ್ಲ ಕಾಣ್ತ. ಇವಾಗ ಏನ್ ಕೊಡಂಗಿಲ್ಲ ಲಾಸ್ಟ್ ಆ ರೇಟ್ 29 ಖಾಲಿ ಮಾಡಿ ಸೆಂಡಾದ ಬಿರಿಯಾನಿ ತಿಂದು ಬಿರಿಯಾನಿ ನಿನ್ನೆ ತಿಂದ್ಬಿಡ್ರಿ. ನಾವೇನ್ ತರಸಿ ಹೋಗ ನಾವು ಅಂದ್ರೆ ತಿಂದ್ಬಿಡ್ತಾರಪ್ಪ. ನಾನು ಕಣ್ಣಿದ್ರಿಗೆ ನಾಳೆ ಬೇಜಾರಾಗಿ ಒಳಗೆ ಬೇಜಾರಾಗ್ಬಿಟ್ಟೆ. 2 ರೂಪಾಯಿ ಬಂದಿಲ್ಲ ಅದ್ರಾಗೆ. ಆರ್ಸಿ ಮುಂದೆ ಇಟ್ಟಿங்க ಏನಪ್ಪ ಮತ್ತೆ ಅದ್ರ 35 ರೂಪಾಯಿ ಮುಂದೆ ಕೇಳ್ಕೊಂಡ್ಬಂದು ಹಾಕೋಬೇಕು. ಏನೋ ನಡಿ ನಮ್ಮ ರೇಟ್ ಆಗಿರೋ ತೋತ್ರ ಈ ಜನ ತೋತ್ರ ಬೇಜಾರಾಗ್ಬಿಡತ್ತೆ. ಅವೆಲ್ಲ ನಮ್ಗೊಂದು ರೇಟ್ ಹೇಳ್ಬಿಡ್ತೀನಿ. ಲಾಸ್ಟ್ ಒಂದು 30-40 ಡೀಲ್ ಹೊಡ್ಕೊಂಡು ಹೋಗ್ತೀವಿ. ನೋಡು 28 ಬಿದ್ದಾವ, 29 ಲಾಸ್ಟ್. ನಾವು ಅದ್ರ ಬಗ್ಗೆ ಏನ್ ವ್ಯಾಪಾರ ಇಲ್ಲ. 1 ರೂಪಾಯಿ ಮೇಲೆ 10 ರೂಪಾಯಿ ಗಾಡಿ ಕೈಬೇಕು. ನಮ್ಮಲ್ಲಿ ಮಾತಲ್ಲ ಇದೆ. ನೋಡ್ಕೊಂಡ್ ಬರೋರ ನಾನು ನೋಡ್ಕೊಂಬರಾಗ ಇಟ್ಕೊಂಬರೋದಿಲ್ಲ. ನಿನ್ನೆ ರೇಟ್ ಕಡಿಮೆ ಇಲ್ಲ. ನನಗೆ ಬೇಕು ತಾತ, ಇಲ್ಲಿ ತಗೊಂಡೋಗ್ಬೇಕು. ನಾನು ರೇಟ್ ಕಡಿಮೆ ಇಲ್ಲ, ನಾನು ಇಲ್ಲೇ ತಗೊಂಡೋಗ್ಬೇಕು. 30 ರೂಪಾಯಿ. ಇಲ್ಲ 20 ರೂಪಾಯಿ ಲಾಸ್ಟ್. 17 ರೂಪಾಯಿ ಆಗ್ತದೆ ನಿಮಗೆ. 17 ಅಲ್ಲ ನಿಮ್ಗೆ ಹಾಕೋದು. ನಂಗೆ 10 ರೂಪಾಯಿ ನಿನ್ಗೆ ಹಾಕೋದಲ್ಲ. 20 ರೂಪಾಯಿ ನಂಗೆ ಯಾಕೆ ಅವೆಲ್ಲ ಇವಾಗ 10 ರೂಪಾಯಿ ಹಾಕ್ಯಾರ. ನಿನ್ಗೆ ಯಾಕೆ 20 ರೂಪಾಯಿ ನಂಗೆ ಆದ್ರೆ ಒಂದು 40 ಇಲ್ಲ ಬರೋದಿಲ್ಲ ಅನ್ನೆಲ್ಲ ಬಿಟ್ಬಿಟ್ಟು ಹೋಗ್ರಿ. ಸುಮ್ಮನೆ ಹೋಗ್ರಿ ಎಷ್ಟೊತ್ತು ಮಾತಾಡ ಊಟ ಮಾಡೋದು ಬಿಟ್ಟು ಬಂದ ಊಟನ ಮಾಡಿಸಿ ವ್ಯಾಪಾರನ ಮಾಡ್ತೀವಿ. ಊಟನ ಮಾಡಬಾರದು. 29 ಬೀಳುತ್ತೆ. 4 ಗಾಡಿ ವಿಚಾರಿಸ್ರಿ, ಕಂಪ್ನಿಗೆ ಹೋಗ್ತಾರೆ. ಎಲ್ಲ ನೋಡಿ ಎಲ್ಲ ಕಡಿಮೆ ತಗೊಂಡು APMC ಬಂದ್ಬಿಡ. ಹೋಗ್ಬೇಕು. ಹಂಗನ ಅಲ್ಲೇನ ಕಡಿಮೆ ಇದ್ರೆ ಈಗ ತಗೊಂಡ್ಬೇಕು. APMC ಆಗಾದ್ರೆ ಎಷ್ಟು ಬೀಳ್ತೈತೆ ಅಲ್ಲಿ? ಅಲ್ಲಿ ನೋಡ್ರೆ ಗೊತ್ತಾಗ್ತದೆ. ನಾನು ಇಲ್ಲೇ ಗೊತ್ತಿರ್ತಾವ ಅಂತ ನಾವು ನೀನು ಹೋದ್ರೆ ಗೊತ್ತಾಗ್ತದೆ. ನಾವು ಹೋಗಿಲ್ಲ ಅಲ್ಲಿ. ಮತ್ತೆ ಹೆಂಗ ಫೈನಲ್ ಒಂದ್ ರೇಟ್ ಹೇಳ್ಬಿಡು, ಇನ್ನ ಜೈ ಅಂದ್ಬಿಡ್ತಿ. ಜೈ ಸರಿ ತಾತ. ಏನೋ ಇವಾಗ ಫೈನಲ್ ರೇಟ್ ನೋಡೋಲ್ಲೇ ಮಾತಾಡೋಲ್ಲೇ. ನಾನು ಫೈನಲ್ ರೇಟ್ ಅದೇ 1 ರೂಪಾಯಿ ಮೇಲೆ ವ್ಯಾಪಾರ ಇರೋದು. ನೀರು ಅವ ತೆಂಗಿನಕಾಯಿ ನೀರು ಯಾಕೆ ಎರಡು ಸ್ವಲ್ಪ ತೆಂಗಿನಕಾಯಿ ನೀರನ್ನ 4 8 8 10 10 ಅಣ್ಣ 20 25 ಏನಪ್ಪ ಕೊಡಂಗಿಲ್ಲ ತಾತ. ತಾತ ಅಣ್ಣ 10 ಹಾಕ್ಯಂದ್ರ ನೋಡಿದ್ರೆ ಇಲ್ಲ ಮತ್ತೆ ತೆಂಗಿನಕಾಯಿನಾಗ ಯಾರು ತಾಳತೀರಿ ಮಾಡಕ್ ಬರಲ್ಲ. ಕಾಲ ಬರ್ಲಿ, ಇವಾಗ ಇಲ್ಲಲ್ಲ ಆ ಕಾಲ ಬರ್ಲಿ. ಮೊದಲಂಗಿಲ್ಲ, ಸುಮ್ನೆ ಏರ್ಸಿ ಅಲ್ಲಿ ಗಿಡ ಮೇಲೆ ಬೇಡ. 40-50 ಹತ್ತಿರ ಕಾಯಿ 40-50 ತಗೊಂಡಿರಲ್ಲ ನೀವು. ಆ ತಗೊಂಡಲ್ಲ 35 ರೂಪಾಯಿ ಬೇರೆ ಕಡೆ ಕೇಳ್ಕೊಂಬಂದು ಬರ್ರಿ. ಇಲ್ಲಿ ಹೋಲ್ಸೇಲ್ ಎಲ್ಲಾ ಚೆನ್ನಾಗಿ ಸಿಗ್ತಾವ. ಈ ತಾತನೊಬ್ಬ ಮತ್ತೆ ನಿಮ್ ಮಾರ್ಕೆಟ್ ಎಲ್ಲನೊಬ್ಬ 35 ರೂಪಾಯಿ 1 ರೂಪಾಯಿ ಕಡಿಮೆ ಕೊಡ. ಇದೇ ಕಾಯಿನ ತುರುವಂಗುಡಿ ಹತ್ತಿರ್ತಾವ. ಎಷ್ಟಾದತ್ತ ಹೇಳಿ? 60 ರೂಪಾಯಿ ಒಂದು ಹೂನಾರು ಕೊಡ್ತಾರ, ಅದು ಕೊಟ್ಬಿಡ್ತಾರ. ಏನ್ ಅದ ನಿಜಾನ ಇಲ್ಲ? ನಂಗೆ ಕರೆಕ್ಟ್ ಹೇಳೇನಿಲ್ಲ. ಏನ ಇಲ್ಲ ನಾ ಫಿಕ್ಸ್ ಆಗ್ಬಿಟ್ಟಿನಿ. ಅಲ್ಲ ಬಂದಾಗ ನೀನ್ ಎದೇನ ಧೈರ್ಯ ನನಗೆ. ನೀನ್ ಎದೇನ ಆಟೋ ರೇಟ್ ಹೆಚ್ಚ, ಮಾರ್ಕೆಟ್ ರೇಟ್ ಹೆಚ್ಚಣ. ನೀನ್ ಚೆನ್ನಾಗಿದೆ. ನೀನ್ ಹೆಂಗ ಬೇಡ ತಾತ ಚೆನ್ನಾಗ್ ಕೊಡ್ತಾನ. ಸುಮ್ನಿರು ಸ್ವಲ್ಪ ಬೇಡ. ಇನ್ನೊಂದ್ 10 ನಿಮಿಷ ಮಾತಾಡೋ ಕೊಡ್ತಾರ. ಯಾವನ 10 ರೂಪಾಯಿ ನಿನ್ನ ಹತ್ರ ಒಂದ್ ಗಂಟೆ ಮಾತಾಡೋದು ಕೊಡಂಗಿಲ್ಲ ನನಗೆ. ಅಲ್ಲಿ ಹೋಗಿದ್ದೀರಿ ಅಂತ ಇಲ್ಲ, ಹೋಗಿದ್ದು ಅಲ್ಲಿ ಆ ಕಡೆ ಅವಲ್ಲ ಅವ ಎಕಡೆ ಕೆಳಗೆ ತಾತ ಮೂಲೆ ಹಾಕಿವಲ್ಲ ಎಲ್ಲ ಹೋಗಿದ್ವಲ್ಲ ಅಲ್ಲಿ ಹಾಕಿ. ತಾತ ಅದ್ ಬಿಡು. ಇವಾಗ ಕೊಡೋದ್ ರೇಟ್ ಯಾವ್ದ? ರಾ ಆಮೇಲೆ ಚಡ್ಪ ಅಲ್ಲ ತಾತ. ಇವಾಗ ಕೊಡೋ ರೇಟ್ ಹೇಳ್ಬಿಡ್ತೀನಿ. 29 ರೂಪಾಯಿ ಫೈನಲ್ ಕೊಡ್ತೀಯಲ್ಲ? ಹಾ ಇಲ್ಲ ಕೊಡ್ಬೇಕು ತಾತ. ನಿನ್ನ ಹತ್ರ ಎದು ಕುಡ್ಕೊಂಡ್ ಬಂದಿವ ನಾವು. ಇಲ್ಲ ಅಂತ ಹೇಳಿ ಅಲ್ಲ. ಸುಮ್ಮನೆ ಸೀರಿಯಸ್ ತರಿಸ್ಬೇಡ. ನನಗೆ ಎಷ್ಟು ಸಮಜಾಯ್ತೀರಿ ಸೀರಿಯಸ್ ಮಾಡ್ಬೇಡ. ಆಯ್ತು ತಲೆ ಕೆಟ್ಬಿಟ್ಟು ಸೀರಿಯಸ್ ತಂದಿವಿ. 700 ರೂಪಾಯಿ ರಾತ್ರಿ ಏನ್ ಆಸ್ತಿ ಇಲ್ಲ. ಇದು ಮಾರಕ ಆಸ್ತಿ ಕೂಡ ಏನಿಲ್ಲ ನಮ್ಗೆ.
ಏನ್ ಆಸ್ತಿ ಇಲ್ಲ ಇದು ಮಾರಕ ಆಸ್ತಿ ಕೂಡ ಏನಿಲ್ಲ ನಮ್ಗೆ ಬಾಡ್ಕ ತಿನ್ಬೇಕು ಆಯ್ತಾ ಆಸ್ತಿ ಇದ್ರೆ ಅದನ್ನ ಮಾರ್ಕೊಡ್ತೀನಿ ನಿನ್ನ ಹತ್ರ ವ್ಯಾಪಾರ ಮಾಡಿ ಹೋಗಪ್ಪ ಸುಮ್ಮನೆ ಧೈರ್ಯದಿಂದ ಹೊರ ಅದ ಏನ್ ತಾತ ಹಿಂಗ ಅಂದ್ಬಿಟ್ಟ ಏನಿಲ್ಲ ಆಸ್ತಿ ಇಲ್ಲ ಅನ್ಸಿಲ್ಲ ಬಾಡಿ ಕಟ್ಟ ಹಾ ಎಂತ ಎಂತ ಹಾ ಡೆಂಗಲ್ 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 ತಾತ ಹಿಂಗ ಅಮ್ಮ ನಾಳೆ ತಪ್ಪಾಡ್ತಲ್ಲ ಅದೇ ಕೇಳ್ಕೊಂಬ ನೋಡಿದ್ರಿ